ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರುಚಿಕರವಾದಂಥ ಮತ್ತು ಆರೋಗ್ಯಕರವಾದಂಥ ಗೋಧಿ ಕಡಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನೀವು ಒಮ್ಮೆ ಪಾಯಸ ಮಾಡಿ ನೋಡಿ. ಯಾರೆಲ್ಲ ಪಾಯಸ ಇಷ್ಟಪಡಲ್ಲ ಅವ್ರ ಸಮೇತ ಇದನ್ನು ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟ್ ಆಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೋಡಿ, ಇದಕ್ಕೆ ನಾನು ಮೊದಲಿಗೆ 1 ಕಪ್ ಗೋಧಿ ಕಡಿ ತೊಗೊಂಡಿದ್ದೀನಿ. ಈ ಥರ ಇರಬೇಕದು, ಆಗ ಪಾಯಸ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಅದನ್ನು ನೀರು ತೆಗಿಬೇಕಾಯ್ತು. ಅದರಲ್ಲಿ ಧೂಳು ಏನಾದ್ರು ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ತೊಳಿಬೇಕು. ತೊಳೆದಿಲ್ಲಿ ನಾನು ಅದನ್ನು ತೆಗೆದುಕೊಂಡಿದ್ದೀನಿ. ನೀರಿನ ಪ್ರಮಾಣ ಎಲ್ಲ ಅದನ್ನು ತೆಗಿಬೇಕು. ಈಗ ನಾವು ಒಂದು ಕುಕ್ಕರಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಆ ತುಪ್ಪಕ್ಕಾದಮೇಲೆ ಈ ತೊಳೆದಿಟ್ಟಂಥ ಗೋಧಿ ಕಡಿ ಹಾಕಿ 1-2 ಮಿನಿಟ್ಸ್ ನೀವೇನು ಮಾಡಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸ್ಟಿಕ್ಕಿನೂ ಆಗೋದಿಲ್ಲ ಅದು ಪಾಯಸದಲ್ಲಿ. ಮತ್ತೊಂದೇನು ಹೇಳಿದರೆ, ಅದರದ್ದು ಗೋಧಿನ ತುಪ್ಪದಲ್ಲಿ ಹುರಿದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ 4 ಗ್ಲಾಸಷ್ಟು, ಯಾವ ಗ್ಲಾಸ್ ಎಲ್ಲ ಸೇಮ್ ಅದೇ ಗ್ಲಾಸಲ್ಲಿ ಅಳತೆಗೆ ಗೊತ್ತಾಗಲಿ ಅಂತ ತೊಗೊಳ್ತಿದ್ದೀನಿ. 1ಕ್ಕೆ 4 ಗ್ಲಾಸ್ ನೀರು ಕರೆಕ್ಟಾಗಿರುತ್ತೆ. ಪರ್ಫೆಕ್ಟ್ ಇದೆ ಇದು ಮೆಜರ್ಮೆಂಟ್. ಈ ಥರ ನಾವು 4 ಗ್ಲಾಸ್ ನೀರು ತೊಗೊಂಡು ಅದನ್ನು ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ನಾವೀಗ ಒಂದು 4 ವಿಸಿಲ್ ಮಾಡಿದರೆ ಕರೆಕ್ಟಾಗುತ್ತೆ. ನೀಟಾಗಿ ಅದು ಗೋಧಿ ಕಡಿ ಬೇಯುತ್ತೆ. ಹಾಗಾಗಿ 4 ವಿಸಿಲ್ ಆಗಲಿ ಅದು. ಅಷ್ಟು ತನಕ ನಾವು ಕಾಯಿ ಹಾಲಿಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿರೋ ತೆಂಗಿನಕಾಯಿಂದ ನಾವು ಹಾಲು ತೆಗೆದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ಪಾಯಸ ತುಂಬ ಹೆಲ್ದಿ. ಯಾಕಂದರೆ ಇಲ್ಲಿ ತೆಂಗಿನಕಾಯಿ ಹಾಲು ಬಳಸ್ತಾ ಇದ್ದೇವೆ. ಸೊ ಹಾಗಾಗಿ ಇದು ತೆಂಗಿನಕಾಯಿ ಹಾಲು ದೇಹಕ್ಕೆ ಒಳ್ಳೆಯದಲ್ವ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಪಾಯಸ ಇನ್ನೂ ಟೇಸ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇದು ಹೆಲ್ತಿಗೂ ತುಂಬ ಒಳ್ಳೆಯದಾಗಿರುತ್ತೆ. ಯಾವ ಗ್ಲಾಸಲ್ಲಿ ನಾನು ರವೆ ತೊಗೊಂಡಿದ್ನಲ್ಲ ಕಡಿ, ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ತೆಂಗಿನ ತುರಿನೇ ತೊಗೊಂಡಿದ್ದೀನಿ. ಫ್ರೆಶ್ ಆಗಿದ್ದರೆ ಹಾಲು ರುಚಿಯಾಗಿರುತ್ತೆ. ಹಾಗಾಗಿ ನಾನು ಫ್ರೆಶ್ ತೆಂಗಿನಕಾಯಿ ತುರಿನೇ ಯೂಸ್ ಮಾಡ್ಕೊಳ್ತೀನಿ. ಆ ಕಪ್ ಭಾಗೆಲ್ಲ ತಕ್ಕೊಂಡಿದ್ದೀನಿ. ಆದಷ್ಟು ಬಿಳಿ ಎಷ್ಟು ಕಲೆಕ್ಟ್ ಮಾಡಿ ಹಾಕಿದ್ದೀನಿ. ಚೂರು ಉಳಿದಿತ್ತಂತ ಇದಿಷ್ಟನ್ನು ನಾನು ಸೇರಿಸಿಬಿಟ್ಟೆ. ಹಾಲು ಸ್ವಲ್ಪ ಜಾಸ್ತಿ ಆದರೆ ಏನಾಗಲ್ಲ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದಕ್ಕೆ 2 ಏಲಕ್ಕಿ ಪರಿಮಳಕ್ಕೋಸ್ಕರ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಹಾಗೆ ನೋಡಿ, 1 ಗ್ಲಾಸಿಗೆ 1 ಗ್ಲಾಸಷ್ಟು ಬೆಲ್ಲ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ನೀರು ಮಾಡ್ಕೊಳ್ತಿದ್ದೀನಿ. ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ, ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ನೀರು. ಇದನ್ನು ಪಾಕ ಬರೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಕರಗಿದ ಮೇಲೆ ಅದನ್ನು ನಾವು ಸೋಸ್ಕೊಳ್ಬೋದು. ಈಗ ಹಾಗಾಗಿ ಕರಗೋ ತನಕ ನೋಡಿ, ಇಲ್ಲಿ ಇದು ಸಹ ಬೆಂದಿದೆ. ನಮ್ಮ ಇದು ಸಹ ಗೋಧಿ ಕಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನೂ ಕರಗಿನೂ ಹೋಗಲಿಲ್ಲ, ಇದು ಆಗಲ್ಲ, ಕರೆಕ್ಟಾಗಿದೆ. ಅದನ್ನು ನಾವು ಯಾವ ಪಾತ್ರೆಯಲ್ಲಿ ನಾವು ಪಾಯಸ ಮಾಡ್ತೀವಿ ಆ ಪಾತ್ರೆಗೆ ಹಾಕ್ಕೊಳ್ಬೇಕು. ಪಾತ್ರೆ ಸ್ವಲ್ಪ ದಪ್ಪ ಇದೆ, ತಳ ಒಳ್ಳೆದಾಗ್ತದೆ. ಅದಕ್ಕೆ ಹಾಕಿ ಕರಗಿದಂಥ ಬೆಲ್ಲದ ನೀರು ಇದೆಯಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ಸೊ ಸೇರಿಸಿ ಚೆನ್ನಾಗಿ ಒಂದು ನೋಡಿ, ಏನು ಸ್ವಲ್ಪ ಇಂಪ್ಯೂರಿಟಿ ಇದ್ದರೂ ಹೋಗಿರುತ್ತೆ ಅದು. ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಗ್ಚ್ಕೊಂಡು ಕಾಯಿ ಹಾಲಿತ್ತಲ್ಲ ಅದನ್ನು ನಾವು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಗ್ಲಾಸಷ್ಟು ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಇದೆ ಇಟ್ಟಿದ್ದೀನಿ, ಬೇಕಾದರೆ ಲಾಸ್ಟಿಗೆ ಸೇರಿಸ್ಕೊಳ್ಬೋದು ಅಂತ. ಇದು ಕರೆಕ್ಟಾಗಿರುತ್ತೆ, ಎಕ್ಸ್ಟ್ರಾ ಏನು ಬೇಕಾಗಲ್ಲ. ಇದು ಕುದೀತಾ ದಪ್ಪ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಇದೆ ಎಲ್ಲ ನನ್ನ ಹತ್ರ ಕಾಯಿ ಹಾಲು. ಸೊ ಇದು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಮಗ್ಚಬೇಕು. ಇದು ನೋಡಿ, ಈ ಪಾಯಸ ನಮಗೆ ಗೋಧಿಲಿ ಫೈಬರ್ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಅದು ಸಹ. ಮತ್ತು ಬೆಲ್ಲ ಹಾಕೋದು ಇನ್ನೊಂದು, ಬೆಲ್ಲದಲ್ಲಿ ಕಬ್ಬಿಣಾಂಶ ತುಂಬ ಚೆನ್ನಾಗಿರುತ್ತೆ, ಕಾಯಿ ಹಾಲು. ಸೊ ಇದೆಲ್ಲ ಒಳ್ಳೆ ಹೆಲ್ದಿ ಕಾಂಬಿನೇಷನ್. ಎಲ್ಲ ಹೆಲ್ದಿ ಐಟಮ್ಸು ಮಿಕ್ಸ್ ಆಗಿ ಒಳ್ಳೆ ಕಾಂಬಿನೇಷನಲ್ಲಿ ಪಾಯಸ ಆಗಿರೋದ್ರಿಂದ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಹೆಲ್ತಿಗೂ ಅಷ್ಟೇ ಒಳ್ಳೆಯದು. ಈ ಥರ ಮಾಡಿದ್ರೆ, ಅದರಲ್ಲೂ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲಿದ್ದು ಕಾಂಬಿನೇಷನ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಕುದಿಬೇಕು. ಅದು ಮಗ್ಸ್ತಾ ಇರಿ ಆಯಿತಾ, ತಳ ಹಿಡಿದಿದ್ದಾಗೆ ಮಗ್ಸ್ತಾ ಇರಬೇಕು. ಸೊ ಈ ಥರ ಕುದಿಯುವಾಗ ಇಡೀ ಮನೆ ಎಲ್ಲ ಬೆಲ್ಲ ಮತ್ತು ಆ ತೆಂಗಿನಕಾಯಿ ಹಾಲಿದ ಪರಿಮಳ ಚೆನ್ನಾಗಿ ಬರ್ತಿರುತ್ತೆ. ಈಗ ರೆಡಿಯಾಗಿದೆ. ಇದಕ್ಕೆ ನಾವು ಒಂದು ಲಾಸ್ಟಿಗೆ ಒಗ್ಗರಣೆ ಕೊಡೋಣ. ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೇನೆ, ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೇನೆ. ಈ ಗೋಡಂಬಿನ ನಾವು ಲೈಟಾಗಿ ಬ್ರೌನ್ ಕಲರ್ ಟರ್ನ್ ಆಗೋ ತನಕ ಹುರ್ಕೊಂಡು ಮತ್ತೆ ಅದಕ್ಕೆ ನಾವು ದ್ರಾಕ್ಷಿನ ಸೇರಿಸ್ಬೇಕು. ಫಸ್ಟಿಗೆ ದ್ರಾಕ್ಷಿ ಹಾಕಬಾರ್ದು, ದ್ರಾಕ್ಷಿ ಬೇಗ ಹೊತ್ತೋಗ್ಬಿಡುತ್ತೆ, ಕರೆಕ್ಟ್ ಹೋಗುತ್ತೆ. ಸೊ ಈಗ ಲಾಸ್ಟಿಗೆ ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಸ್ವಲ್ಪ ದೊಡ್ಡ ಆಗಕ್ಕೆ ಶುರು ಆಗುತ್ತೆ ಅನ್ನೋವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಬೇಕು. ನೋಡಿ, ಇದು ಕರೆಕ್ಟಾಗಿದೆ. ಇಲ್ಲದ್ರೆ ಅದಕ್ಕೆ ಮತ್ತೆ ಚೆನ್ನಾಗಾಗಲ್ಲ ಕಪ್ಪಾದರೆ. ಸೊ ಈಗ ಈ ಒಗ್ಗರಣೆನ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಸಿಂಪಲ್ ಆಗಿರುವಂಥ ಮತ್ತು ಹೆಲ್ದಿ ಆಗಿರುವಂಥ ಪಾಯಸ ತಟ್ಟಂತ ರೆಡಿಯಾಗಿರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ರೆಸಿಪಿಗೆ ಒಂದು ಲೈಕ್ ಕೊಡಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿ. ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ. ಹಾಗೆ ವಿಡಿಯೋನ ಸೇವ್ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.